ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹಂಗರ್ಗಿ ಕ್ರಾಸ್ ಬಳಿ ನಡೆದ ರವಿಚಂದ್ರ ದೇವಪ್ಪ ಮಾದರ್ ಅವರ ಕೊಲೆ ಪ್ರಕರಣದ ಸಮಗ್ರ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ಅವಕಾಶ ಕೊಡಬೇಕೆಂದು ಅಂಬೇಡ್ಕರ್ ಸೇನೆ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರತಿಭಟನೆಯು ಪಟ್ಟಣದ ಪ್ರವಾಸಿ ಮಂದಿರದ ಮುಂಭಾಗದಿಂದ ಪ್ರಾರಂಭವಾಗಿ ಬಸವೇಶ್ವರ ವೃತ್ತ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತ, ಕತ್ರಿ ಬಜಾರ್ ಮಾರ್ಗವಾಗಿ ಶಿವಾಜಿ ವೃತ್ತ, ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತ ಮಾರ್ಗವಾಗಿ ತಹಶೀಲ್ದಾರ್ ಕಾರ್ಯಾಲಯ ಆವರಣವನ್ನು ತಲುಪಿತು. ನಂತರ ಘಟನೆಯನ್ನು ಖಂಡಿಸಿ ದಲಿತ ಮುಖಂಡರುಗಳು ಮಾತನಾಡಿ, ನಂತರ ಮಾನ್ಯ ತಹಶೀಲ್ದಾರ್ ತಾಳಿಕೋಟೆ ಅವರ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಗುರುರಾಜ್ ಬಡ್ಗೇರ್, ತಾಳಿಕೋಟೆ. ಇಂದು ತಾಳಿಕೋಟೆ ತಾಲೂಕಿನ ಅಂಬೇಡ್ಕರ್ ಸೇನಾ ನೇತೃತ್ವದಲ್ಲಿ ಕಳೆದ 25/5/2026 ಬಾಗೇವಾಡಿ ತಾಲೂಕಿನ ಅಂಗರಿಗೆ ಗ್ರಾಮದಲ್ಲಿ ಮುದ್ದೇಬೇಳೆ ತಾಲೂಕಿನ ನಾಗರಬಟ್ ಗ್ರಾಮದ ಯುವಕರಾಗಿರ್ತಕ್ಕಂಥ ರಾಮಚಂದ್ರ ಮಾದಾರ್ ಅವರಿಗೆ ಒಂದು ಏನು ಕ್ರೂರವಾಗಿ ಹಿಂಸೆವಾಗಿ ಕೊಲೆ ಮಾಡಿದಂತ ಘಟನೆಯನ್ನ ಖಂಡಿಸುತ್ತಾ ಇವತ್ತು ಈ ತಾಲೂಕಾ ಸಂಘಟನೆಗೆ ನಾನು ಮೊದಲ ಅಭಿನಂದನೆ ಹೇಳ್ತಾ ಇದ್ದೇನೆ. ಯಾಕಂತಂದ್ರ ಇವತ್ತು ನಾವು ಈ ಭಾರತ ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದು 76 ವರ್ಷ ಆದರೂ ಕೂಡ ಇನ್ನುವರೆಗೆ ಈ ದೇಶದಲ್ಲಿ ಈ ಶೋಷಿತ ವರ್ಗದವರಿಗೆ ಇವತ್ತು ಅನ್ಯಾಯ, ದೌರ್ಜನ್ಯ ಏನಿಂತ ಘಟನೆಗಳನ್ನ ಕೊಲೆ ಮಾಡುವುದರ ಮೂಲಕ ಈ ಶೋಷಿತ ಸಮಾಜವನ್ನ ಇವತ್ತ ಏನು ಈ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಒಂದು ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತ ಎಲ್ಲ ಅಧಿಕಾರಿಗಳು ಇವತ್ತು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಯಾಕಂತಂದ್ರ ಈ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ನಾನು ಕೊಟ್ಟಂತ ಸಂವಿಧಾನದ ಅಡಿ ಮೇಲೆ ಇವತ್ತು ಈ ಭಾರತ ದೇಶ ನಡೀತಾ ಇದ್ದರೆ ಈ ದೇಶದಲ್ಲಿ ಯಾವುದೇ ಅಶಾಂತಿ ಒಂದು ಉಂಟಾಗಲು ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದೇ ಹೇಳಿದ್ದಾರೆ. ಆದರೆ ಇಂದು ನಡೀತಕ್ಕಂಥ ಒಂದು ವ್ಯವಸ್ಥೆ ನೋಡಿದ್ರ ಇವತ್ತು ಏನು ಕೇವಲ ಈ ಯುವಕನ ಕೊಲೆ ಅಷ್ಟೇ ಅಲ್ಲ, ಇವತ್ತು ಭಾರತ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇವತ್ತು ಈ ದೇಶದಲ್ಲಿ ನಡೀತಕ್ಕಂಥ ಅನ್ಯಾಯ, ಅತ್ಯಾಚಾರ, ಕೊಲೆ, ದೌರ್ಜನ್ಯಗಳನ್ನು ಇವತ್ತು ನಾವು ಪ್ರತಿ ನಿಮಿಷಕ್ಕೊಂದು ಕೂಡ ನಾವು ಇವತ್ತು ಈ ರೀತಿ ಆಗ್ತಕ್ಕಂಥ ದೌರ್ಜನ್ಯಗಳನ್ನ ನೋಡ್ತಾ ಇದ್ದೀವಿ. ಇವತ್ತು ಏನು ಮುದ್ದೇಬೇಳೆ ತಾಲೂಕಿನ ಒಂದು ನಾಗರಬೆಟ್ಟ ಗ್ರಾಮದ ಯುವಕನನ್ನು ಬರ್ಬರವಾಗಿ ಕೊಲೆ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಬಹಳ ಬಡತನದಲ್ಲಿರ್ತಕ್ಕಂಥ ಒಬ್ಬ ಯುವಕ ಏನು ಎಫ್ಐಆರ್ ಅಲ್ಲಿ ಕಾಣ್ತಕ್ಕಂಥ 14 ಜನ ಆರೋಪಿಗಳು ಅಲ್ಲಿರ್ತಕ್ಕಂಥ ಏನು ಎಲ್ಲ ಆರೋಪಿಗಳು ಒಂದು ಯುವಕನ ಒಂದು ಮರ್ಮಾಂಗವನ್ನ ಕತ್ತರಿಸಿ ಏನು ಒಂದು ಕಾನೂನಿನ ಒಂದು ದಾರಿಯನ್ನು ತಪ್ಪಿಸುವ ಒಂದು ಉದ್ದೇಶದಿಂದ ಆ ಯುವಕನ ಒಂದು ಏನು ತಾನೇ ಸಂತೋಷವಾಗಿ ತಾನೇ ಒಂದು ಉರುಳನ್ನು ಹಾಕೊಂಡಿದ್ದಾನೆ ಎಂಬ ಒಂದು ರೀತಿಯಲ್ಲಿ ಕಾನೂನಿಗೆ ದಾರಿ ತಪ್ಪಿಸುವಂತ ವ್ಯವಸ್ಥೆಯನ್ನ ಅಲ್ಲಿ ಹೊಡೆದು ಅವನು ಕೊಲೆ ಮಾಡಿ ಅವನ ಒಂದು ಗಿಡಕ್ಕೆ ಒಂದು ಹಗ್ಗದಿಂದ 3 ಸುತ್ತ ಹಾಕಿ ಒಂದು ಉರುಳು ಹಾಕುವಂತ ವ್ಯವಸ್ಥೆ ಇವತ್ತು ಕಾನೂನಿನ ದಾರಿ ತಪ್ಪಿಸುವಂತ ವ್ಯವಸ್ಥೆ ಇವತ್ತು ಮಾಡಿದಂತ ಆರೋಪಿಗಳಿಗೆ ನಾವು ಕೂಡ ಇವತ್ತ ಏನು ಶೀಘ್ರವಾಗಿ ಬಂಧಿಸಬೇಕಂತೇಳಿ ನಾವು ಕಳೆದ ಒಂದು 3-4 ದಿನದಿಂದ ಅವತ್ತೇ ಮುದ್ದೇಬೇಳೆ ಅಂಬೇಡ್ಕರ್ ಸರ್ಕಲ್ದಲ್ಲಿ ನಾವು ಸಭೆ ಇಟ್ಟುಕೊಂಡು ದೊಡ್ಡ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕ ನಾವು ಏನು ಡಿವೈಎಸ್ಪಿಗಳಿಗೆ ಮತ್ತು ಎಸ್ಪಿಗಳಿಗೆ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡಿದ್ವಿ. ಆ ಅಂಗಕ್ಕಂತ ಕರ್ತವ್ಯ ಇವತ್ತು ನಾಗರಿಕ ಸಮಾಜದಲ್ಲಿ ತಲೆ ತಗ್ಗಿಸುವಂತ ಕೆಲಸವನ್ನ ಮಾಡಿದಂತ ಈ ಏನಿಲ್ಲ ಇಷ್ಟು ಆರೋಪಿಗಳನ್ನು ಇವತ್ತು ಕೂಡಲೇ ಬಂಧಿಸಬೇಕಾಗ್ತದೆ. ಯಾಕಂದ್ರೆ ಇನ್ನೊಂದು ನೋವಿನ ಸಂಗತಿ ಏನಂತಂದ್ರ ಕೇವಲ ಸತ್ತವ ಯಾಕಂತಂದ್ರೆ ಒಬ್ಬ ದಲಿತ ಯುವಕ. ಆದ್ರೆ ಇವತ್ತು MP MLAಗಳು ಸಚಿವರು ಅದಾರ. ಇವತ್ತು ಯಾರಾದ್ರೂ ಒಬ್ಬ ದೊಡ್ಡ ವ್ಯಕ್ತಿಗಳ ಮನ್ಯಾಗ ಅವ್ರ ಮನ್ಯಾಗ ಏನಾದ್ರೂ ಒಂದು ಮಗುವಿನ ಬರ್ತಡೇ ಐತಂತಂದ್ರೆ ಅಲ್ಲಿ ಓಡಿ ಹೋಗ್ತಾರ. ಅವ್ರಿಗೆ ನಾನು ಈ ವೇದಿಕೆ ಮೂಲಕ ನಾನು ತಿಕ್ಕಾರ ಹಾಕ್ತೀನಿ ಅವ್ರಿಗೆಲ್ಲರಿಗೆ ನಾನು. ಯಾಕಂತಂದ್ರೆ ಒಂದು ಸಣ್ಣ ಮಗು ಅಲ್ಲಿ ಎಲ್ಲ ಅವ್ರ ದೊಡ್ಡವ್ರ ಮನೆಯಾಗ ಏನೋ ಒಂದು ಬರ್ತಡೇ ಐತೆ ಅಂತಂದ್ರೆ ಅಲ್ಲಿ ಹೋಗಿ ಅವ್ರಿಗೆ ಇದು ಮಾಡಕ್ ಬರ್ತಾರೆ. ಆದ್ರೆ ಇಲ್ಲೊಬ್ಬ ಶೋಷಿತ ಸಮಾಜ ಒಬ್ಬ ದಲಿತನ ಮನೆಯಾಗ ಒಂದು ಸಾವಾಗಿದೆ, ಒಂದು ಕೊಲೆ ಆಗಿದೆ.
ಒಂದು ಮರ್ಡರ್ ಆಗಿದೆ ಅಂತಂದ್ರೆ ಅಲ್ಲಿ ಇನ್ನೂವರೆಗೆ ಯಾರು ಬರಾಕ್ತಾ ಇರಲಿಲ್ಲ, ಅವ್ನಿಗೆ ಸ್ವಾತಂತ್ರ್ಯ ಹೇಳಾಕ್ತಾ ಇರಲಿಲ್ಲ. ಅಂದ್ರೆ ಎಲ್ಲಿಗೆ ಬಂದ ನಾಗರಿಕ ಸಮಾಜ ಇದು? ಈ ರೀತಿಯಾಗಿ ಹಿಂಸೆ ಮಾಡುವಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಎಷ್ಟು ನೋವನ್ನು ಅನುಭವಿಸಿರ್ಬೇಕು ಅಂತ ಪ್ರಭಾವ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ಕೂಡ ಇನ್ನೂವರೆಗೆ ಬಂದ್ಸಕ್ಕಾಗಿಲ್ಲ ಪೊಲೀಸ್ ಇಲಾಖೆಗೆ. ನಾವು ಮಾತು ಕೊಟ್ಟಿದ್ರೆ ಡಿವೈಎಸ್ಪಿ ಅವ್ರ ಮುದ್ದೆ ಬಾದಾಗ ಇಲ್ಲ ನಾನು ಶೀಘ್ರವಾಗಿ ಆ ವ್ಯಕ್ತಿನ ಬಂಧಿಸ್ತಾ ಅಂತ ಎಲ್ಲರೂ ಬಂಧಿಸ್ತಾರೆ. ಆ ವ್ಯಕ್ತಿ ರಾಜರೋಷಿಯಾಗಿ ತಿರುಗಾಡ್ತಾನ. ಎಲ್ಲ ನಾವು ವ್ಯಕ್ತಿ ಬೇಕಲ್ಲ, ಕೇವಲ ಆ ವ್ಯಕ್ತಿ ಮರ್ಡರ್ ಮಾಡೋದ್ರಿಂದ ಇವತ್ತು ಆ ಸೋಷಿಯಲ್ ವೆಲ್ಫೇರ್ ಆಫೀಸ್ನಿಂದ ಬಂದು ಅವ್ರಿಗೆ ಏನೋ ಸ್ವಾಂತನ ಇವತ್ತು ಆ ಬಂದ ಆ ವ್ಯಕ್ತಿಗೆ ಅವ್ರ ಕುಟುಂಬದವರಿಗೆ ನಾವು ದುಡ್ಡು ಕೊಡ್ತೀವಿ, ಪರಿಹಾರ ಕೊಡ್ತೀವಿ ಅಂದ್ರೆ ಪರಿಹಾರ ಮುಖ್ಯ ಅಲ್ರಿ. ಆ ವ್ಯಕ್ತಿಗಾದಂತ ಘಟನೆ ಏನು, ಮುಂದೆ ನಾಗರಿಕ ಸಮಾಜ ಯಾವ ರೀತಿಯಿಂದ ಕಾನೂನು ರೀತಿಯಿಂದ ಪರಿಣಾಮ ಆಗಬೇಕು. ಈ ರೀತಿ ಘಟನೆ ಅಲ್ಲದಂಗೆ ನಾವು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕಲ್ಲ. ಇನ್ನುವರೆಗೆ ಇಲ್ಲ.